ಹೈಟಲ್ಲಿ ಒಂದು ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮತ್ತು ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್ಸ್ ಬರುತ್ತೆ, ಫೋಕಸ್ ಲೈಟ್ಸ್ ಹಾಕಿದ್ದಾರೆ, HPL ಶೀಟ್ಸ್ ಯೂಸ್ ಮಾಡಿದ್ದಾರೆ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಕೂಡ ಬರುತ್ತೆ, WPC ವಿಂಡೋಸ್ ಕೂಡ ಹಾಕಿದ್ದಾರೆ. ಇಷ್ಟು ದೊಡ್ಡ ಒಂದು ಪಾರ್ಕಿಂಗ್ ಸ್ಪೇಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಂಟ್ರೆನ್ಸ್ ಡೋರು ಆಲ್ಮೋಸ್ಟ್ ನಿಮಗೆ ಒಂದು 8 ಫೀಟ್ ತನಕನೂ ಇದೆ. ಯೂಜ್ ಸ್ಪೇಸು 800 ಸ್ಕ್ವೇರ್ ಫೀಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಯೂಜ್ ಸ್ಪೇಸ್ ಬರುತ್ತೋ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡ್ದಂಗೆ ನೀಟಾಗಿ ಮಾಡಿದ್ದಾರೆ. POP ಅಲ್ಲಿ ನಿಮಗೆ ವಾಲ್ಪೇಪರ್ ಟೈಪ್ ಪ್ರೊವೈಡ್ ಮಾಡಿದ್ದಾರೆ. TV ಕ್ಯಾಬಿನೆಟ್ಸ್ ಇದೆ. ಸೊ ಆ ಕಡೆ ಈ ಕಡೆ ರ್ಯಾಫ್ಟರ್ಸ್ ಇದೆ ಮತ್ತು ಲ್ಯಾಮಿನೇಟ್ ಶೀಟ್ಸ್ ಇದೆ. ಸೀಕ್ರೆಟ್ ಡೋರ್ ಥರ ಪ್ರೊವೈಡ್ ಮಾಡಿ. ಸೊ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ನೋಡ್ಬೋದು. ಸೊ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಪೂಜಾ ಯೂನಿಟ್ ಕೂಡ ನೋಡ್ಬೋದು, ಒಂದು ಮಂಟಪ ಥರ ಮಾಡಿ. ಒಂದು ಮಾಡರ್ನ್ ಕಿಚನ್ ಇದೆ ಮತ್ತು ಇದು ಕೂಡ ನೋಡ್ತಿರ್ಬೋದು ಒಂದು ವಿಂಡೋಸು. ಇಲ್ಲೂ ನಿಮಗೆ ಲೈಟ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಚೈನ್ ಟೈಪ್ ಸ್ಟೆಪ್ಸ್ ಅಂತ ಹೇಳಿ ಒಂಥರ ಚೈನ್ ಥರನೇ ಬರುತ್ತೆ. ಚಿಲ್ಡ್ರನ್ಸ್ಗೆ ಇಷ್ಟ ಆಗಂಗೆ ಥರ ಒಂದು ಪಿಂಕಿಶ್ ಟೀಮಲ್ಲಿ ಹೆಡ್ ಬೋರ್ಡ್ಸು ಮತ್ತು ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ಸ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಅಲ್ಲಿಂದನೇ ಒಂದು ಶವರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಅಟ್ಯಾಚ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಕಡೆ ಥೀಮ್ ಕೂಡ ನೋಡಿ, ಮೇಲ್ಗಡೆಯಿಂದ ಸ್ಕೈಲೈಟಿಂದ ನೋಡ್ಬೋದು ಯಾವ ಥರ ಒಂದು ಇದು ಬರ್ತಿದೆ ಅಂತ. ಇದನ್ನು ಬೇಕಾದ್ರೆ ನಾವು ಜಿಮ್ ರೂಮ್ ಥರನೂ ಮಾಡ್ಬೋದು ಅಥವಾ ಹೋಮ್ ಥಿಯೇಟರ್ ಸೆಟಪ್ ಬೇಕಾದ್ರೂ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಎಷ್ಟೇ ಹೀಟ್ ಇದ್ರೂ ಮನೆ ಒಳಗೆ ಕೂಲಾಗಿರುತ್ತೆ. ನಾನು ಆಲ್ಮೋಸ್ಟ್ ಇವಾಗ ಬಂದನಲ್ಲ, ತುಂಬಾ ಕೂಲಾಗಿತ್ತು ಮನೆ. ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ, ವಾಟರ್ ಪ್ರೂಫ್ ಇರುತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಜನ ಗೊತ್ತು ಒಂದು 2040 ಡೈಮೆನ್ಷನಲ್ಲಿ ಒಂದು ಮನೆ ಕಟ್ಟರೆ ಯಾವ ಥರ ಬರುತ್ತೆ ಅಂತ. ಸೊ ಅದಕ್ಕೆ ಒಂದು ಪ್ರಾಜೆಕ್ಟ್ ಕೂಡ ತೊಗೊಂಬಂದಿದ್ದೀನಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಅಂತ ಕಂಪನಿಯವರು ಮಾಡಿರುವ ಪ್ರಾಜೆಕ್ಟ್ ಇದು. ಸೊ ಮೇಲ್ಗಡೆ ಅಂತ ನೋಡ್ತಿರ್ಬೋದು 800 ಸ್ಕ್ವೇರ್ ಫೀಟ್ ಬರುತ್ತೆ. ನಾರ್ತ್ ಫೇಸಿಂಗಲ್ಲಿ ಮಾಡಿರೋವಂಥದ್ದು, ಬೆಂಗಳೂರು ಪೀಣ್ಯಲ್ಲಿ ಲೊಕೇಟ್ ಆಗಿದೆ. ಸೊ ಆಲ್ರೆಡಿ ಇವಾಗ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ವರ್ಕ್ ಕೂಡ. ಇವಾಗ ನಾವು ಪ್ರಾಜೆಕ್ಟ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲಿವೇಷನ್ ನೋಡ್ತಿರ್ಬೋದು, ಮೇನ್ ಹೈಲೈಟ್ ಬಂದ್ಬಿಟ್ಟು ಟೆಕ್ಸ್ಚರ್ ಪೇಂಟಿಂಗ್ ಬರುತ್ತೆ ಮತ್ತು ಇದು SS ರೈಲಿಂಗ್ಸಲ್ಲಿ ಇಷ್ಟೊಂದು ಹೈಟಲ್ಲಿ ಒಂದು ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮತ್ತು ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್ಸ್ ಬರುತ್ತೆ, ಫೋಕಸ್ ಲೈಟ್ಸ್ ಹಾಕಿದ್ದಾರೆ, HPL ಶೀಟ್ಸ್ ಯೂಸ್ ಮಾಡಿದ್ದಾರೆ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಕೂಡ ಬರುತ್ತೆ, WPC ವಿಂಡೋಸ್ ಕೂಡ ಹಾಕಿದ್ದಾರೆ. ಎಲಿವೇಷನ್ ಒಂದು ಸೂಪರಾಗಿ ಮಾಡಿದ್ದಾರೆ. ಸೊ 2040 ಎಲ್ರಿಗೂ ಗೊತ್ತಿರೋಂಗೆ 800 ಸ್ಕ್ವೇರ್ ಫೀಟಲ್ಲಿ ಮ್ಯಾಕ್ಸಿಮಮ್ ಸ್ಪೇಸ್ನ ಕವರ್ ಮಾಡಿ ಲಕ್ಸುರಿಯಾಗಿ ಒಂದು ಮನೆ ಕೂಡ ಕಟ್ಬೋದು ಅಂತ ಹೇಳ್ಬೋದು. ಸೊ ಹಂಗೆ ಬರ್ತಿದ್ರೆ ನೋಡ್ತಿರ್ಬೋದು ರ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳಗೆ ಬಂದರೆ ಸೊ ಇಷ್ಟು ದೊಡ್ಡ ಒಂದು ಪಾರ್ಕಿಂಗ್ ಸ್ಪೇಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲೊಂದು ಕಾರ್ ಪಾರ್ಕ್ ಮಾಡ್ಕೊಬೋದು, ಅಲ್ಲೊಂದು ಕಾರ್ ಪಾರ್ಕ್ ಮಾಡೋದು. ಆಲ್ಮೋಸ್ಟ್ ಒಂದು ಚಿಕ್ಕ ಕಾರ್ ಆದರೆ 3 ಕಾರ್ ಪಾರ್ಕ್ ಮಾಡ್ಕೊಬೋದು, ಅಷ್ಟೊಂದಿದೆ. ಮತ್ತು ಲಪೋತ್ರ ಕೂಡ ಇದೆ, ಟ್ಯಾಂಕ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ ಮತ್ತು ಇಲ್ಲೊಂದು ಸೆಕ್ಯೂರಿಟಿ ರೂಮ್ ಬರುತ್ತೆ. ಸೊ ಇದು ನೋಡ್ತಿರ್ಬೋದು, ತುಂಬ ಜನ ಮಾರ್ಬಲ್ಸ್ ಅಂತ ಹೇಳ್ತಾರೆ, ಬಟ್ ಇದು ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಇದು. ಅದನ್ನು ನಿಮಗೆ ಲೀಶಾ ಬರುತ್ತೆ. ಸೊ ಸಿಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಬಿರ್ಲಾ ಅಲ್ಟ್ರಾಟೆಕ್ ಬರುತ್ತೆ. ಪಿಲ್ಲರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 11 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಫಿನೋಲೆಕ್ಸ್ ವಯರ್ಸ್ ಕೂಡ ಬರುತ್ತೆ, ರಾಯಲ್ ಎಮಿಷನ್ ಪೇಂಟ್ಸ್ ಬರುತ್ತೆ. ಸೊ ಅದು ಸ್ಪೇಷಿಯಸ್ ಆಗಿರೋದ್ರಿಂದ ನಿಮಗೆ ಕಾರ್ ಪಾರ್ಕಿಂಗ್ ಆಗಲಿ ಬೈಕ್ ಪಾರ್ಕಿಂಗ್ ಆಗಲಿ ಏನೂ ಪ್ರಾಬ್ಲಮ್ ಬರಲ್ಲ. ಎಲ್ಲ ಪ್ಲ್ಯಾನ್ಡ್ ಆಗಿ ಒಂದು ಸೂಪರಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಮನೆ 75,75 lakhs ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಮಾಡಿ ಮುಗಿಸಿರೋಂಥ ಪ್ರಾಜೆಕ್ಟ್ ಇದು. ಸೊ ಆಲ್ಮೋಸ್ಟ್ ಒಂದು 1 year ಕಂಪ್ಲೀಟ್ ಮಾಡಿದ್ದಾರೆ. ಇದು ಕೂಡ ನೋಡ್ತಿರ್ಬೋದು ಹೆವಿ ಗೇಜ್ ಇರೋ SS ರೈಲಿಂಗ್ಸ್ ಹಾಕಿದ್ದಾರೆ ಮತ್ತು ಲಪೋತ್ರ ಕೂಡ ಬರುತ್ತೆ. ಥಿಕ್ನೆಸ್ ಕೂಡ ಜಾಸ್ತಿ ಇದೆ. ಮತ್ತು ಇದರಲ್ಲಿ ನಿಮಗೆ 3.5 feet ಒಂದು ಸ್ಟೇರ್ ಕೇಸ್ ಕೂಡ ಇದೆ. ಸೊ ಲಾರ್ಜ್ ಐಟಮ್ಸ್ ಏನಾದ್ರು ತೊಗೊಂಡೋಗ್ಬೇಕು ಅದು ಕೂಡ ಇದೆ. ಸೊ ಇದು ನೋಡ್ತಿರ್ಬೋದು, ಇದು ಒಂದು 10,000 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಮೇಲ್ಗಡೆ ಕೂಡ ಹೋಗೋಣ. ಇದು G+3 ಬರುತ್ತೆ, ಟ್ರಿಪ್ಲೆಕ್ಸ್ ಹೌಸ್ ಅಂತಲೇ ಹೇಳ್ಬೋದು. ಸೊ ಮೇಲ್ಗಡೆ ಯಾವ ಥರ ಇದೆ ಎಲ್ಲನೂ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಹಂಗೆ ಇವಾಗ ಮೇಲೆ ಹೋಗ್ತಾ ಇದ್ರೆ ಇಲ್ಲಿ ಸ್ಟೇರ್ ಕೇಸ್ ಸೆಕ್ಷನಲ್ಲಿ ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಒಂದು ಪ್ಲಾನಿಂಗ್ ಕೂಡ ಆಗಿದೆ. ಮತ್ತು ಇಲ್ಲಿ ನಮಗೆ ಲುಕ್ ಪರ್ಪೋಸ್ಗೆ ಸ್ಟೇರ್ ಕೇಸ್ ಥರನೇ ಒಂದು ಗ್ರಾನೈಟ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಮೇಲೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಸೊ ಅಲ್ಲಿ ನೋಡ್ತಿರ್ಬೋದು ಸೇಫ್ಟಿ ಪರ್ಪೋಸ್ಗೆ ಒಂದು SSL ಮಾಡಿರೋವಂಥ ಒಂದು ಹೆವಿ ಗೇಜ್ ಒಂದು ಗೇಟ್ ಕೂಡ ಇದೆ. ಓಕೆ, ಸೊ ಇವಾಗ ನೋಡ್ತಿರ್ಬೋದು ಮೇನ್ ನೆಕ್ಸ್ಟ್ ಫ್ಲೋರಿಗೆ ಬಂದಿದ್ದೀವಿ, ಫಸ್ಟ್ ಫ್ಲೋರ್ಗೆ. ಸೊ ಎಲಿವೇಷನಿಂದ ನೋಡಿದ್ವಲ್ಲ CNC ಕಟಿಂಗ್ ಎಲ್ಲಿ ಬರುತ್ತೆ ಮತ್ತು ಇಲ್ಲಿ ಕೂಡ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಮನೆ ಮುಂದೆ ಇಲ್ಲಿ ಕೂಡ ಈವ್ನಿಂಗ್ ಟೈಮಲ್ಲಿ ಏನಾದ್ರು ಕೂತ್ಕೊಬೇಕಂದ್ರೆ ಕೂಡ ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ಇಲ್ಲೇ ಕೂತ್ಕೊಬೋದು. ಮತ್ತು ಏನಾದ್ರು ಒಂದು ಮಕ್ಕಳಿದ್ರೆ ಕೂಡ ಇಲ್ಲ ಆಲ್ಮೋಸ್ಟ್ ಒಂದು 3 feet ತನಕ ಒಂದು ಟಫ್ ಆ್ಯಂಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಒಂದು SS ರೈಲಿಂಗ್ಸ್ ಕೂಡ ಇದೆ. ಸೊ ಹಿಂಗೆ ಬಂದರೆ ಇಲ್ಲೂ ನೋಡ್ತಿರ್ಬೋದು ನಿಮಗೆ ಒಂದು ಟೀ ಕೋಡ್ ಬರುತ್ತೆ. ಸೊ ಆಲ್ಮೋಸ್ಟು ಎಲ್ಲ ಡೋರ್ಸು ಟೀ ಕೋಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಒಂದು 7 feet ಹೈಟ್ ಇದೆ. ಮತ್ತು ಇಲ್ಲಿ ಕೂಡ ನೋಡ್ತಿರ್ಬೋದು ಫುಲ್ ಕವರ್ ಸುತ್ತ ನಿಮಗೆ ಗ್ರಾನೈಟ್ ಒಂದು ಬಾರ್ಡರ್ ಬೀಡಿಂಗ್ ಕೊಟ್ಟಿದ್ದಾರೆ. ಸೊ ಇದು ನಾರ್ತ್ ಫೇಸಿಂಗ್ ಆಗಿದೆ. ಮತ್ತು ಇಲ್ಲೂ ನೋಡ್ತಿರ್ಬೋದು
ನಿಮಗೆ ಒಂದು ಸ್ಟೋನ್ ಕ್ಲಾಡಿಂಗ್ಸ್ ಬರುತ್ತೆ. ಇಲ್ಲೂ ಕೃಷ್ಣದೆಲ್ಲ ಸೂಪರಾಗಿ ಮಾಡಿದ್ದಾರೆ. ಮತ್ತು WPC ಪ್ಯಾನಲ್ಸ್ ಹಾಕಿದ್ದಾರೆ, ಫೋಕಸ್ ಲೈಟ್ಸ್ ಬರುತ್ತೆ. ಸೊ ಎಂಟ್ರೆನ್ಸ್ ಡೋರು ಆಲ್ಮೋಸ್ಟ್ ನಿಮಗೆ ಒಂದು 8 ಫೀಟ್ ತನಕನೂ ಇದೆ. ಸೊ ಡೋರಲ್ಲಿ ಕೂಡ ನೋಡ್ತಿರ್ಬೋದು ಮಿಷಿನ್ ಕಾರ್ವಿಂಗ್ಸ್ ಬರುತ್ತೆ ಮತ್ತು ಬ್ರಾಸ್ ಫಿಟ್ಟಿಂಗ್ಸ್ ಕೂಡ ಇದೆ. ಸೊ ಎಂಟ್ರೆನ್ಸಲ್ಲಿ ಬಂದಿದ್ದ ತಕ್ಷಣ ಹೈಲೈಟ್ ಏನಾಗುತ್ತೆ ಅಂದರೆ ಯೂಜ್ ಸ್ಪೇಸು 800 ಸ್ಕ್ವೇರ್ ಫೀಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಯೂಜ್ ಸ್ಪೇಸ್ ಬರುತ್ತೋ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡ್ದಂಗೆ ನೀಟಾಗಿ ಮಾಡಿದ್ದಾರೆ. ಸೊ ಮೇಲೂ ನೋಡ್ತಿರ್ಬೋದು, ಇದು ತುಂಬ ಜನಕ್ಕೆ ಅನ್ಕೊಬೋದು ಇದು ವುಡ್ಡು ಬರುತ್ತೆ ಅಂತ, ಬಟ್ POP ಅಲ್ಲಿ ನಿಮಗೆ ವಾಲ್ಪೇಪರ್ ಟೈಪ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದು ಸೂಪರಾಗಿ ಬಂದಿದೆ. ಮತ್ತು ಇಲ್ಲಿ ಕೂಡ ನೋಡ್ತಿರ್ಬೋದು ನಿಮಗೆ ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು TV ಕ್ಯಾಬಿನೆಟ್ಸ್ ಇದೆ. ಸೊ ಆ ಕಡೆ ಈ ಕಡೆ ರ್ಯಾಫ್ಟರ್ಸ್ ಇದೆ ಮತ್ತು ಲ್ಯಾಮಿನೇಟ್ ಶೀಟ್ಸ್ ಇದೆ. ಒಂದು ಗೋಲ್ಡ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೂಡ ನೋಡ್ತಿರ್ಬೋದು ನಿಮಗೆ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಸೊ ಇದು ಸೂಪರಾಗಿ ಬಂದಿದೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ಇಟಾಲಿಯನ್ ಒಂದು ಥೀಮ್ ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು. ಸೊ ಇದು ತುಂಬ ಜನ ಪೇಂಟ್ ಅಂದ್ಕೊತಾರೆ, ಬಟ್ ಇದು ವಾಲ್ಪೇಪರ್ ಬರುತ್ತೆ. ಮೋಲ್ಡಿಂಗ್ಸ್ ಎಲ್ಲ ನೋಡ್ಬೋದು ಇಟಾಲಿಯನ್ ಫಿನಿಷಲ್ಲೇ ಬರುತ್ತೆ. ಮತ್ತು ಇಲ್ಲಿ ಕೂಡ ಅಷ್ಟೇ ನಿಮಗೆ ಲೀಶಾ ಸ್ವಿಚಸ್ ಬರುತ್ತೆ, ಲೀಶಾ ಬ್ರ್ಯಾಂಡ್ದು ಸ್ವಿಚಸ್ ಬರುತ್ತೆ. ಅದು ಇಟಾಲಿಯನ್ ಲೈಟ್ಸ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಇಂಟೀರಿಯರ್ ಮಾಡಿದ್ದಾರೆ. ಮತ್ತು ಇದು ನೋಡ್ತಿರ್ಬೋದು ಸ್ಮಾರ್ಟ್ ಮಾರ್ಬಲ್ ಬರುತ್ತೆ. ಸೊ ತುಂಬಾ ಒಂದು ದೊಡ್ಡದಾಗಿ ಮಾಡಿರೋವಂಥದ್ದು. ಹಾಗೆ ಬಂದರೆ ತುಂಬ ಜನ ಕೇಳ್ಬೋದು ಇಲ್ಲಿ ವಾಶ್ರೂಮ್ ಏನಾದ್ರು ಪ್ರೊವೈಡ್ ಮಾಡ್ಯಾರಂತ, ಬಟ್ ಅದಕ್ಕೂ ಒಂದು ಸೀಕ್ರೆಟ್ ಡೋರ್ ಥರ ಪ್ರೊವೈಡ್ ಮಾಡಿ. ಸೊ ಹಿಂಗೆ ಪ್ರೆಸ್ ಮಾಡಿದರೆ ಹಿಂಗೆ ನೋಡ್ಬೋದು. ಸೊ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ತುಂಬ ಜನ ಗೊತ್ತಿರಲ್ಲ, ಆ್ಯಕ್ಚುಲಿ ಇದು ಫುಲ್ ಕವರ್ಡ್ ಅಂದ್ಕೊತಾರೆ, ಬಟ್ ಇದು ಕೂಡ ಒಂದು ವಾಶ್ರೂಮ್ ಇದೆ. ಮತ್ತು ಇಲ್ಲಿ ಕೂಡ ಒಂದು ಸ್ಟೇರ್ ಕೇಸ್ಗೆ ಹೋಗೋಕ್ಕೆ ಒಂದು ಸ್ಪೇಸ್ ಇರೋದ್ರಿಂದ ಇಲ್ಲೂ ಒಂದು ಸ್ಟೋರೇಜ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ನೋಡ್ತಿರ್ಬೋದು SS ಮತ್ತು ಟಫ್ ಆ್ಯಂಡ್ ಗ್ಲಾಸು ಇದು SS ಅಲ್ಲಿ ಮಾಡಿರೋವಂಥದ್ದು. ಪಾರ್ಟಿಷನು ಅಷ್ಟೇ SS ಅಲ್ಲಿ ಮಾಡಿದ್ದಾರೆ, ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಎಷ್ಟು ನೀಟಾಗಿ ಒಂಥರ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಫಿನಿಶ್ ಇದೆ ನೋಡಿ. ಸೊ ಈ ಕಡೆ ಬಂದರೆ ಪೂಜಾ ಯೂನಿಟ್ ಇದೆ. ಸೊ ಪೂಜಾ ಯೂನಿಟ್ ಕೂಡ ನೋಡ್ಬೋದು, ಒಂದು ಮಂಟಪ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಗೋಲ್ಡ್ ಬೀಡಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಇದೆ. ಸೊ ಇದು ಸೂಪರಾಗಿದೆ. ಮತ್ತು ಇದು ಕೂಡ ಸ್ಪೇಷಿಯಸ್ ಆಗಿ ಇಬ್ಬರು ಕೂತ್ಕೊಳ್ಳೋಂಗೆ ಪೂಜೆ ಮಾಡೋಂಗೆ ಥರ ಮಾಡಿದ್ದಾರೆ. ಸೊ ಅಲ್ಲೂ ಬ್ಯಾಕ್ ಸೈಡ್ ನೋಡ್ತಿರ್ಬೋದು CNC ಕಟಿಂಗ್ ಬರುತ್ತೆ. ಮತ್ತು ಇಲ್ಲೂ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಈ ಕಡೆ ಬಂದರೆ ಒಂದು ಮಾಡ್ರನ್ ಕಿಚನ್ ಇದೆ. ಸೊ ಮಾಡ್ರನ್ ಕಿಚನು ಅಷ್ಟೇ ಒಂಥರ ಲ್ಯಾವೆಂಡರ್ ಟೈಪ್ ಫಿನಿಷಲ್ಲಿ ಮಾಡಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ವಿಕ್ಕರ್ ಬ್ಯಾಸ್ಕೆಟ್ಸು ಮತ್ತು ಹೈಡ್ರಾಲಿಕ್ ಇದು ಸ್ಟೋರೇಜು ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಎಲ್ಲ ಯೂಸ್ ಮಾಡಿರೋವಂಥದ್ದು. ಚಿಮ್ನಿಗೆ ಒಂದು ಸ್ಟ್ಯಾಂಡ್ ಇದೆ. ಸೊ ಮಾಡ್ರನ್ ಕಿಚನ್ಗೆ ಏನೇನು ಬರಬೇಕು ಎಲ್ಲ ಆಪ್ಷನ್ಸು ಇದೆ. ಸೊ ಇಲ್ಲೂ ಸ್ಟೋರೇಜ್ ಇಲ್ಲ, ಇಲ್ಲೂ ಒಂದು ಯೂನಿಟ್ ಇದೆ. ಮತ್ತು ಏನಾದ್ರು ಒಂದು ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲಿ ಕೂಡ ವಿಂಡೋಸ್ ಇದೆ. ಸೊ ಎಷ್ಟು ಪ್ರೀಮಿಯಮ್ ಆಗಿದೆ ನೋಡಿ. ಇಲ್ಲೂ ಅಷ್ಟೇ ವಾಲ್ಪೇಪರ್ಸು ಮತ್ತು ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಈ ಕಡೆ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಸೊ ಇದು ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಕೆಳಗಡೆನೂ ಸ್ಟೋರೇಜ್ ಸ್ಪೇಸ್ ಇದೆ, ಹ್ಯಾಂಡ್ ವಾಶ್ ಏರಿಯಾ ಇದೆ. ಮತ್ತು ಇಲ್ಲೂ ಕೂಡ ಗ್ರಾನೈಟು ನೋಡ್ತಿರ್ಬೋದು ಥಿಕ್ನೆಸ್ಸು. ಮತ್ತು ಇಲ್ಲೂ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಮತ್ತು ಇದು ಕೂಡ ನೋಡ್ತಿರ್ಬೋದು ಒಂದು ವಿಂಡೋಸು. ಇಲ್ಲೂ ನಿಮಗೆ ಲೈಟ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮ್ಮ ಕಲರ್ ಚೇಂಜ್ ಆಗುತ್ತೆ. ಸೊ ಈ ಥರ ಆಪ್ಷನ್ಸ್ ಬೇಕಾದ್ರೆ ಈ ಥರ ಸಿಗುತ್ತೆ. ಮತ್ತು ಇಲ್ಲೂ ಒಂದು ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಮತ್ತು ಈ ಕಡೆ ನೋಡ್ತಿರ್ಬೋದು ಒಂದು ಬೇ ವಿಂಡೋ ಇದೆ ಮತ್ತು ವಿಂಡೋಸ್ ಕೂಡ ಇದೆ. ಸೊ ಈಗ ಮೇಲ್ಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಎಲ್ಲ ನೋಡೋಣ ಅಂದ್ಬಿಟ್ಟು. ಓಕೆ, ಸೊ ಈಗ ಮೇಲ್ಗಡೆ ಕೂಡ ಫ್ಲೋರು ಕೂಡ ಹೋಗ್ತಾ ಇದ್ದೀವಿ. ತುಂಬ ಜನಕ್ಕೆ ಇದು ಐಡಿಯಾ ಇರಲ್ಲ, ಬಟ್ ಇದು ಒಂಥರ ಕಾನ್ಸೆಪ್ಟು ತುಂಬ ಜನ ನೋಡಿರಲ್ಲ. ಇದು ಚೈನ್ ಟೈಪ್ ಸ್ಟೆಪ್ಸ್ ಅಂತ ಹೇಳಿ ಒಂಥರ ಚೈನ್ ಥರನೇ ಬರುತ್ತೆ. ಸೊ ಹಂಗೆ ನೀವು ಮೇಲ್ಗಡೆ ನೋಡಿ ಒಂಥರ ಚೈನ್ ಟೈಪ್ ಥರನೇ ಕಾಣಿಸುತ್ತೆ. ಸೊ ಹಂಗೆ ಹೋಗ್ತಾ ಇದ್ದರೆ ಇಲ್ಲಿ ನೋಡ್ತಿರ್ಬೋದು ಒಂದು 3 ಫೀಟಿಗೆ ಒಂದು ಸ್ಟೇರ್ ಕೇಸ್ ಇದೆ. ಆಮೇಲೆ ಇಲ್ಲೂ ಒಂದು ಇಟಾಲಿಯನ್ ಟೈಪ್ ಮೋಲ್ಡಿಂಗ್ ಕೊಟ್ಟಿದ್ದಾರೆ. ಮತ್ತು ಇದು ಡ್ಯುವಲ್ ಫೋಕಸ್ ಲೈಟ್ಸ್ ಬರುತ್ತೆ, ಆ ಕಡೆನೂ ಬರುತ್ತೆ ಈ ಕಡೆನೂ ಬರುತ್ತೆ. ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನೋಡ್ತಿರ್ಬೋದು ಸ್ಕೈಲೈಟಿಂದ ಯಾವ ಥರ ಒಂದು ಬೆಳಕು ಬರ್ತಿದೆ ಅಂತ. ಸೊ ಇದು ವಾಸ್ತು ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಮತ್ತು ಲೈಟ್ಸ್ ಏನು ಆನ್ ಮಾಡೋದೇ ಬೇಕಾಗಿಲ್ಲ, ಅಷ್ಟೊಂದು ಬೆಳಕು ಬರ್ತಾ ಇದೆ. ಸೊ ಈ ಕಡೆ ಬಂದರೆ ನೋಡ್ತಿರ್ಬೋದು ಒಂದು ಸ್ಪೇಷಿಯಸ್ ಆಗಿ ಒಂದು ಲಿವಿಂಗ್ ಸ್ಪೇಸ್ ಕೂಡ ಇದೆ. ಇಲ್ಲಿ ಬೇಕಾದ್ರೂ TV ಕ್ಯಾಬಿನೆಟ್ಸ್ ಎಲ್ಲ ಏನಾದ್ರು ಯೂಸ್ ಮಾಡ್ಕೊಬೋದು. ಸೊ ಇವರು ಇಲ್ಲಿ ನೋಡ್ತಿರ್ಬೋದು ವಾಲ್ಪೇಪರ್ಸು ಮತ್ತು ಪ್ರೊಫೈಲ್ ಲೈಟಿಂಗ್ಸ್ ಬರುತ್ತೆ. ಇಟಾಲಿಯನ್ಸ್ ಟೈಪ್ ಮೋಲ್ಡಿಂಗ್ಸು ಒಂದು ವಾಲ್ಪೇಪರ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಫುಲ್ಲು ಇಟಾಲಿಯನ್ ಟೈಪ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಸೊ ಚಿಲ್ಡ್ರನ್ಸ್ ಬೆಡ್ರೂಮು ಇದು ಡಾಟರ್ ಬೆಡ್ರೂಮ್ ಬರುತ್ತಂತೆ. ಸೊ ಇದು ಫ್ಲಶ್ ಡೋರ್ಸ್ ಎಲ್ಲ ಇದೆ. ಸೊ ನೋಡ್ತಿರ್ಬೋದು ಎಷ್ಟೊಂದು ದೊಡ್ಡ ಸ್ಪೇಷಿಯಸ್ ಆಗಿದೆ ಅಂತ. 2040 ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಸ್ಪೇಷಿಯಸ್ ಆಗಿದೆ. ಸೊ ಹೈಲೈಟ್ ಏನಂದರೆ ಇದು ಬ್ಯಾಕ್ ಸೈಡ್ ನೋಡ್ತಿರ್ಬೋದು ಒಂಥರ ಚಿಲ್ಡ್ರನ್ಸ್ಗೆ ಇಷ್ಟ ಆಗಂಗೆ ಥರ ಒಂದು ಪಿಂಕಿಶ್ ಟೀಮಲ್ಲಿ ಹೆಡ್ ಬೋರ್ಡ್ಸು ಮತ್ತು ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ಸ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಅಟ್ಯಾಚ್ ಕಾಟ್ ಬರುತ್ತೆ. ಸೊ ಇದು ನಿಮಗೆ ಸ್ಮಾರ್ಟ್ ಮಾರ್ಬಲ್ಸೇ ಬರುತ್ತೆ. ಸೊ ಇದು ನೋಡ್ತಿರ್ಬೋದು ಹಾಲ್ ರೂಮ್ಸು ಒಂಥರ ಪಿಂಕಿಶ್ ಥೀಮ್ ಬರುತ್ತೆ. ಮತ್ತು ಇದು ಅಟ್ಯಾಚ್ಡ್ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಒಂದು ಸ್ಟಡಿ ಯೂನಿಟ್ ಥರನೂ ಮಾಡ್ಕೊಬೋದು ಇದನ್ನು. ಮತ್ತು ಮಿರರ್ ಕೂಡ ನೋಡ್ಬೋದು. ಸೊ ಹೈಟು ಇದೆ, ಮಕ್ಕಳು ಬೆಳೀತಾ ಮಿರರ್ ಕೂಡ ಹೈಟಾಗಿ ಬೇಕಾಗುತ್ತೆ ಅಂದ್ಬಿಟ್ಟು ಆಗಲೇ ಪ್ರೊವೈಡ್ ಮಾಡಿದ್ದಾರೆ. ಆ ಕಡೆ ಕೂಡ ಒಂದು ಸ್ಪೇಸ್ ಇದೆ. ಸೊ ಇದು ನೋಡ್ತಿರ್ಬೋದು ಒಂದು ಸ್ಪೇಷಿಯಸ್ ಆಗಿರೋ ಒಂದು ಬಾತ್ರೂಮ್ ಕೂಡ ಇದೆ. ಸೊ ಎಲ್ಲನೂ ನಿಮಗೆ ವಾಟರ್ ಪ್ರೂಫಿಂಗ್ ಎಲ್ಲ ಆಗಿರುತ್ತೆ. ಮತ್ತು ಫುಲ್ ಕೂಡ ಜಾಗೋ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಮೇಲೆ ನೋಡ್ತಿರ್ಬೋದು ಅಲ್ಲಿಂದನೇ ಒಂದು ಶವರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಕಡೆ ಬಂದರೆ ಒಂದು ಅಟ್ಯಾಚ್ ಬಾಲ್ಕನಿ ಕೂಡ ಇದೆ.
ಸೊ ಇದು ನ್ಯಾಚುರಲ್ ಸ್ಟೋನ್ ಬರುತ್ತೆ. ಸೊ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಲುಕ್ ಕೂಡ ಚೆನ್ನಾಗಿದೆ. ಇಲ್ಲೂ ನೋಡ್ತಿರ್ಬೋದು ಆಲ್ಮೋಸ್ಟ್ ಎಷ್ಟೊಂದು ಸ್ಪೇಸ್ ಇದೆ ಅಂತ. ಸೊ ಇಲ್ಲೂ ಕೂತ್ಕೊಳ್ಳೋಕ್ಕೆಲ್ಲ ಆಲ್ಮೋಸ್ಟ್ ಯೂಸ್ ಆಗುತ್ತೆ. ಮತ್ತು ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈಗ ಆ ಕಡೆ ಕೂಡ ಒಂದು ರೂಮ್ ಇದೆ. ಸೊ ಅದನ್ನು ನೋಡೋಣ ಬನ್ನಿ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಅಟ್ಯಾಚ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಕಡೆ ಥೀಮ್ ಕೂಡ ನೋಡಿ, ಒಂದೊಂದು ರೂಮಲ್ಲೂ ಡಿಫ್ರೆಂಟ್ ಆಗಿರೋ ಒಂದು ಥೀಮ್ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಒಂಥರ ಲೋಟಸ್ ಥರ ಹೆಡ್ ಬೋರ್ಡ್ ಗ್ರೀನ್ ಬರುತ್ತೆ. ಬ್ಯಾಕ್ ಗ್ರೌಂಡ್ ನೋಡ್ತಿರ್ಬೋದು ಗ್ರೀನಿಶ್ ಇದೆ. ಸೊ ಎಲ್ಲನೂ ಥೀಮ್ ಮ್ಯಾಚ್ ಮಾಡಿ ಪೇಂಟ್ ಮಾಡಿದ್ದಾರೆ. ಸೊ ವಾರ್ಡ್ರೋಬ್ಸು ಬರುತ್ತೆ ನೋಡ್ತಿರ್ಬೋದು, ಲ್ಯಾಮಿನೇಟ್ ಶೀಟ್ಸ್ ಎಲ್ಲ. ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಇದೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಮತ್ತು ಇದು ಹಾಫ್ ಮೂನ್ ಟೈಪ್ ಮಿರರ್ ಫಿನಿಶ್ ಬರುತ್ತೆ. ಇದನ್ನು ಅಷ್ಟೇ ಲೈಟಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು, ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಮತ್ತು ಇದು ಒಂಥರ ಸ್ಟೆಪ್ ಹೈಟ್ ಮಾಡಿ ಒಂಥರ ವಾಕಿಂಗ್ ವಾರ್ಡ್ರೋಬ್ ಥರ ಸಣ್ಣದಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಡಿಸೈನಾಗೆ. ಎಲ್ಲೂ ಸ್ಪೇಸ್ ಏನು ವೇಸ್ಟ್ ಮಾಡಿಲ್ಲ. ಇದು ಅಷ್ಟೇ ಫ್ಲೋರಿಂಗ್ ಟು ಸೀಲಿಂಗ್ ತನಕ ಟೈಲ್ಸ್ ಇದೆ, ಜಾಗ್ವಾ ಫಿಟ್ಟಿಂಗ್ಸ್ ಇದೆ. ಮತ್ತು ಮೇಲೆಯಿಂದನೇ ಶವರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ಎಲ್ಲ ಫೆಸಿಲಿಟೀಸ್ ಕೂಡ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಈಗ ನೋಡ್ತಿರ್ಬೋದು 3rd ಫ್ಲೋರಲ್ಲಿ ಇದ್ದೀವಿ. ಸೊ ಇಲ್ಲ ಆ್ಯಕ್ಚುಲಿ ಮೇಲ್ಗಡೆಯಿಂದ ಸ್ಕೈಲೈಟಿಂದ ನೋಡ್ಬೋದು ಯಾವ ಥರ ಒಂದು ಇದು ಬರ್ತಿದೆ ಅಂತ. ಸೊ ಇದು ಬಾರ್ ಕೌಂಟರ್ ಮಾಡಿದ್ದಾರೆ ಸ್ಪೇಷಿಯಸ್ ಆಗಿ, ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಇಲ್ಲೂ ಒಂಥರ ಪ್ಲಾನಿಂಗ್ ಮಾಡಿ ಬಾರ್ ಕೌಂಟರ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ವಾಲ್ ಪೇಪರ್ ಬರುತ್ತೆ, ಇಟಾಲಿಯನ್ ಮೋಲ್ಡಿಂಗ್ಸ್ ಇದೆ. ಮತ್ತು ಈ ಕಡೆ ಒಂದು ಜಿಮ್ ಏರಿಯಾ ಇದೆ, ಈ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ಥರ ನಾರ್ಮಲ್ ಕೆಳಗೆ ನೋಡೋದಲ್ಲ ಅದೇ ಥರ ಒಂದು ರೂಮ್ ಇದೆ. ಸೊ ಜಿಮ್ ಏರಿಯಾಗೆ ಬಂದರೆ ನೋಡ್ತಿರ್ಬೋದು ವುಡನ್ ಫ್ಲೋರಿಂಗ್ ಇದೆ. ಮತ್ತು ಇದು UPVC ವಿಂಡೋಸ್ ಇದೆ ವಿತ್ ಮಸ್ಕಿಟೋ ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಕಡೆ ಮತ್ತು ಇದಕ್ಕೆ ಗ್ರಿಲ್ಸ್ ಕೂಡ ಇದೆ. ಸೊ ಬಾಲ್ಕನಿಗೆ ಹೋಗೋಕ್ಕೆ ಇಲ್ಲಿಂದನೇ ಒಂದು ಸ್ಟೇರ್ ಕೇಸ್ ಆಕ್ಸೆಸ್ ಕೂಡ ಇದೆ. ಸೊ ಸ್ಪೇಷಿಯಸ್ ಆಗಿದೆ. ಇದನ್ನು ಬೇಕಾದ್ರೆ ನಾವು ಜಿಮ್ ರೂಮ್ ಥರನೂ ಮಾಡ್ಬೋದು, ಅಥವಾ ಹೋಮ್ ಥಿಯೇಟರ್ ಸೆಟಪ್ ಬೇಕಾದ್ರೂ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಸೊ ಕೆಳಗೆ ನೋಡಿದ್ವಲ್ಲ ಒಂದು ರೂಮು, ಅದೇ ಥರನೇ ಒಂದು ರೂಮು ಕಾನ್ಸೆಪ್ಟು. ಆ ಕಡೆ ವಾಕಿಂಗ್ ವಾರ್ಡ್ರೋಬು, ಆ ಕಡೆ ಒಂದು ವಾಶ್ರೂಮ್ ಇರುತ್ತೆ. ಬಟ್ ಇದೇನೆಂದರೆ ಬ್ಯಾಕ್ಗ್ರೌಂಡಲ್ಲಿ ಹೆಡ್ ಬೋರ್ಡ್ ಮುಂದೆ ಒಂದು ಥೀಮ್ ಚೇಂಜ್ ಮಾಡಿದ್ದಾರೆ, ಕಲರು ನೋಡ್ತಿರ್ಬೋದು. ಕೆಳಗಡೆ ಒಂಥರ ಗ್ರೀನಿಶ್ ಲೋಟಸ್ ಇತ್ತು, ಇಲ್ಲಿ ಚೇಂಜ್ ಮಾಡಿದ್ದಾರೆ. ಸೊ ಇದು ಅಕಾರ್ಡಿಂಗ್ ಟು ಥೀಮ್ ಮ್ಯಾಚ್ ಮಾಡಿರೋವಂಥದ್ದು. ಮಿಕ್ಕಿದೆಲ್ಲ ಸೇಮ್ ಬರುತ್ತೆ, ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ಪೇಷಿಯಸ್ ಆಗಿದೆ. ಸೊ ಮೇಲ್ಗಡೆ ನೋಡ್ತಿರ್ಬೋದು ಸ್ಕೈಲೈಟರ್ ನೋಡಿರ್ತೀರಲ್ಲ, ಟಫ್ ಆ್ಯಂಡ್ ಗ್ಲಾಸಲ್ಲಿ ಮಾಡಿರೋವಂಥದ್ದು. ಮತ್ತು ಸೋಲಾರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಮತ್ತು ಇದು ಪೂರ್ತಿ ನೋಡ್ತಿರ್ಬೋದು ಡ್ಯಾಮ್ ಪ್ರೂಫ್ ಆಗಿದೆ. ಅಂದರೆ ಹೀಟು ಎಷ್ಟೇ ಹೀಟ್ ಇದ್ದರೂ ಮನೆ ಒಳಗೆ ಕೂಲಾಗಿರುತ್ತೆ. ನಾನು ಆಲ್ಮೋಸ್ಟ್ ಇವಾಗ ಬಂದನಲ್ಲ, ತುಂಬಾ ಕೂಲಾಗಿತ್ತು ಮನೆ. ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ, ವಾಟರ್ ಪ್ರೂಫ್ ಇರುತ್ತೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ನೋಡಿರ್ತೀರಲ್ಲ ಪ್ರಾಜೆಕ್ಟ್ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀತಿ ಏನೇನು ಬಂದಿದೆ ಅಂತ. ಇನ್ನೇನಾದ್ರು ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ಮೇಲೆ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ ತಿಳ್ಕೊಬೋದು. ಸೊ ಇವ್ರ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ ಅಂತ, ನಮ್ಮ ಬೆಂಗಳೂರು ಬ್ಯಾಡ್ರಹಳ್ಳಿ ಭರತ್ ನಗರ ಮಾಗಡಿ ಮೈನ್ ರೋಡ್ ಹತ್ರನೇ ಬರುತ್ತೆ. ಗೂಗಲಲ್ಲಿ ಹೊಡೆದ್ರೇ ಬರುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅವ್ರ ಅಡ್ರೆಸ್ ಚೆಕ್ ಮಾಡ್ಕೊಬೋದು. ಸೊ ಇವರು ಈ ಥರ 20-30 ಆಗಲಿ 20-40, 30-40, 30-50, 40-60 ಈ ಥರ ಯಾವುದೇ ಸೈಟ್ ಆದರೂ ಖಾಲಿ ಪ್ಲಾಟ್ ಇದ್ದರೂ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ ಬೆಸ್ಟ್ ಪ್ರೈಸಲ್ಲಿ. ಸೊ ಇದು 75 lakhsಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಸೇರಿ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ನಿಮ್ಮದು ಈ ಥರ ಸೈಟ್ ಡೈಮೆನ್ಷನ್ ಇದ್ದರೆ ಈ ಥರ ಒಂದು ಮನೆ ಕೂಡ ಕಟ್ಕೊಬೋದು. ಸೊ ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ, ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡದೆ ನೀಟಾಗಿ ಮಾಡಿರೋವಂಥದ್ದು ನೋಡಿರ್ತೀರಾ. ಸೊ ಆಲ್ಮೋಸ್ಟ್ ನಿಮಗೆ ಇನ್ನೂ ಏನೇ ಡೀಟೇಲ್ಸ್ ಬೇಕಾದ್ರೂ ಮೇಲೆ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಟಿಲ್ ಬಾಯ್.